ಕಮಲಿ ಅಯ್ಯೋ ಹಿಂಗಿರ್ಬೇಡ್ವೆ ನನ್ ಮಹಾಲಕ್ಷ್ಮಿ. ನೋಡು ನಿನ್ನ ಈ ತರ ನನ್ನಿಂದಾನೇ ನೋಡಕ್ ಆಗಕ್ಕಿಲ್ಲ ಕಮಲಿ. ಒಂದು ಕುತ್ಕೊಂಡು ಓದ್ಕೊ, ಇಲ್ಲಾಂದ್ರೆ ಬಾ ಎಲ್ಲಾನ ಆಚೆ ಹೋಗುಮ್ಮ. ಸುಮ್ಕೆ ಗೋಡೆ ನೋಡ್ಕೊಂಡು ಕೂತ್ಕೊಳ್ಳೋಳಲ್ಲ ನನ್ ಕಮಲಿ. ರಿಸಿ ಸರ್ ಪಾಪ ಮಾಡ್ಕೊಂಡವ್ರೆ ಅಂತನ. ಅಯ್ಯೋ ದಡ್ಡವ, ನಾಳೆ ಅವರೇ ಮನೆಗೆ ಬರ್ತವ್ರಲ್ಲ, ಸೀದಾ ಹೋಗಿ ಸಾರ್ ತೆಪ್ಪಾಯ್ತು ಅಂತ ಕೇಳ್ಬಿಡು. ರಿಸಿ ಸರ್ ಬಗ್ಗೆ ಎಲ್ರಿಗಿಂತ ಸದ್ದಾಗ ಗೊತ್ತಿರೋದು ನಿಂಗೆ ತಾನೆ. ಸಮಾಧಾನ ಆಯ್ತಾರೆ ಕಮಲಿ. ಅಂಥದಕ್ಕೂ ನೀನೇನು ಮಾಡಬಾರ್ದು ತಪ್ಪು ಮಾಡಿಲ್ಲ ಬಿಡು. ಇಲ್ಲ ನಿಂಗೆ ಈ ದಿವ್ಸದಾಗೆ ಒಂದಿನನೂ ನಾನು ಅವ್ರ ತವ ಮಾತಾಡದೆ ಇರೋದು ಇವತ್ತೆಯಾ ನಿಂಗೆ? ಆದರ್ಶ ದಂಪತಿಗಳು ಅನ್ಸ್ಕೊಂಡವ್ರೆ ಕಿತ್ತಾಡ್ದೆ ಇರಕ್ಕಿಲ್ಲ. ಸಣ್ಣ ಪುಟ್ಟದ್ ಬರ್ದೆ ಬಾಂಧವ್ಯ ಗಟ್ಟಿ ಆಗಕ್ಕಿಲ್ಲ ಕಣವಿ. ಅದಕ್ಕೆ ಸಿಲ್ಯಾಕ್ಸ್ ಕೂಲ್. ಇಲ್ಲ ನಿಂಗೆ ಈ ಥರ ಯಾವತ್ತೂ ಆಗಿರ್ನಿಲ್ಲ, ಅದಕ್ಕೆ ಹೊಸ ಚಿಂತೆ. ಕಮಲಿ ಎಲ್ಲದಕ್ಕೂ ಮೊದಲು ಅಂತ ಇದ್ದೇ ಇರ್ತೈತಲ್ವಾ. ನಾಳೆ ನಿಮ್ಮ ಅವನ ಮನೆಯವ್ರು ಬರ್ತವ್ರಲ್ಲ, ಅವ್ರನ್ನ ಕಮಲಿ ಒಂದು ನಿಮಿಷ ಬರ್ತೀನಿ. ಊರ್ಮಿಳಾ, ನಿಂತವ ಹೊಸಿ ಮಾತಾಡ್ಬೇಕಾಗಿತ್ತು. ನನಗೆ ನಿನ್ನ ಹತ್ರ ಮಾತಾಡೋದಕ್ಕೆ ಇಷ್ಟ ಇಲ್ಲ. ಅದನ್ನೇ ಅಲ್ವಾ ಈಗ ನಿನ್ನ ಮಗಳು ನಿಂತವ ಹೇಳ್ಬಿಟ್ಟು ಹೋಗಿದ್ದು. ನೀನೇ ಹೇಳ್ದಾಗೆ ಈ ಮನೇಲಿ ನನ್ನ ಮಾತು ಕೇಳೋರು ಯಾರೂ ಇಲ್ಲ. ಅದಕ್ಕೆ ಹೇಳ್ತಿದ್ದೀನಿ. ನನಗೆ ಅನೇಕಂತ ಚಿಂತೆ. ಯಾಕೆ? ಏನಾಯ್ತು? ನಿನಗೆ ಗೊತ್ತಿದೆಯೋ ಇಲ್ವೋ, ನಮ್ಮ ಬೇಬಿಗೆ ಮೊದಲಿಂದಾನು ರಿಷಿ ಅಂದರೆ ಪ್ರಾಣ. ಕಮಲಿ ಬಂದ ಮೇಲೆ ರಿಷಿ ಅವಳನ್ನ ಇಷ್ಟಪಡೋದಕ್ಕೆ ಶುರು ಮಾಡ್ದ. ಅದು ಈಗ ಯಾವ ಹಂತಕ್ಕೆ ಹೋಗಿದೆ ಅಂತ ನಿನಗೆ ಗೊತ್ತಿದೆ. ಆದರೆ ನಮ್ಮ ಬೇಬಿ ಮನಸ್ಸಿಂದ ರಿಷಿ ಹೋಗಿಲ್ಲ. ನಾಳೆ ರಿಷಿ ಮನೆಯವರು ಇಲ್ಲಿಗೆ ಬರ್ತಿದ್ದಾರೆ ಅಂತ ಗೊತ್ತಾದ ತಕ್ಷಣ ಬೇಬಿ ತುಂಬಾನೇ ಅಪ್ಸೆಟ್ ಆಗಿದ್ದಾಳೆ. ನಾವೆಲ್ಲರೂ ಮನೇಲಿದ್ರು ಯಾರು ಅವಳಿಗೆ ಸಹಾಯ ಮಾಡ್ತಿಲ್ಲ ಅನ್ನೋ ಕೋಪ ಅವಳಿಗೆ. ಮುಂದೆ ಅವಳಿಗೂ ನಂತರ ಯಾರೂ ಇಲ್ಲ ಅಂತ ಆಗುತ್ತೇನೋ ಅಂತ ನನಗೆ ಭಯ ಆಗ್ತಿದೆ. ಕಮಲಿ, ನಿಂಗಿ
ಏನವಿ ಇದೆಲ್ಲ? ಕಮಲಿ, ನೀನು ರಿಷಿ ಸರ್ನ ಹೆಂಗೆ ಇಂಪ್ರೆಸ್ ಮಾಡಬೇಕು ಅನ್ಕೊಂಡಿದ್ಯಾ ಅದನ್ನೀಗ ಹೇಳು. ಕಮಲಿ, ಮುಂದಾಗೋದ್ರ ಬಗ್ಗೆ ಯೋಚನೆ ಮಾಡುಮ್ಮ. ಈಗ ಹೇಳು, ಯಾವ ಸೀರೆ ಉಟ್ಕೋತ್ಯಾ? ನೀನೇ ಹೇಳು ಯಾವ್ದು ಉಟ್ಕೊಳ್ಳಿ. ಕಮಲಿ, ಹಂಗೆ ನೋಡಿದ್ರೆ ಗೊತ್ತಾಗಕ್ಕಿಲ್ಲ. ಒಂದು ಕೆಲಸ ಮಾಡು, ಒಂದೊಂದೇ ಎತ್ತಾಕೋ ನೋಡುಮ್ಮ. ನಿಂಗಿ ಇದು ನೋಡು. ಸಂದಕ್ಕಿಲ್ಲ ಕಮಲಿ, ಬ್ಯಾರೆ ನೋಡು. ಇದು ಅದೇನು ಒಳ್ಳೆ ಮಕ್ಕನ ಹೂಮಂತ ಇಟ್ಕೊಂಡಿದ್ಯಾ? ಹೊಸಿ ನಗ್ಬಾರ್ದಾ? ಸಂದಕೈತೆ, ಆದ್ರೂ ಈ ಬಣ್ಣ ನಿಂಗೆ ಒಪ್ಪಕ್ಕಿಲ್ಲ. ಬ್ಯಾರೆ ನೋಡು. ಹಾ, ನಿಂಗೆ ಇದು ಇದು ಸುಮಾರಾಗೈತೆ ಕಮಲಿ. ಅದು ನಿಂಗಿ ಫೋಟೋ ತೆಗಿತಾ ಇದೆಯಾ? ಸುಮ್ಕೆ ಪೋಸ್ ಕೊಡು. ಅದೇನು ಮಾಡ್ತೀಯೋ ಅದೇನು ಮಾತಾಡ್ತೀಯೋ ನಿಂಗೆ ಅರ್ಥ ಆಗಬೇಕು. ಎಲ್ಲ ಆಯ್ತೈತೆ, ನೀನು ಪೋಸ್ ಕೊಡು. ಅಣ್ಣ, ನಿಮ್ಮ ಹುಡುಗಿ ಬುಕ್ ಕೊಡ್ಸಿದ್ಲು ಅಂತ ಬರೀ ಅದನ್ನೇ ನೋಡ್ತಾ ಇರ್ಬೇಡ, ಸ್ವಲ್ಪ ಇಲ್ಲಿ ನೋಡು. ಏನು? ನಿಂಗಿ ಇದು ಕಮಲಿ, ಹೊಸಿ ಹಿಂಗ್ ತಿರುಗ್ ನಗು. ಕೈ ಕೆಳಗ್ ಬಿಡು ಕಮಲಿ. ನಿಂಗಿ ಯಾಕೆ ಇಟೊಂದೆಲ್ಲ ಮಾಡಿಸ್ತಿದ್ಯಾ? ನನ್ನ ಫ್ರೆಂಡ್ ಫೋಟೋ ತೆಗಿಬೇಕು ಅಂತ ನಂಗೆ ಆಸೆ ಐತೈತೆ, ಅದಕ್ಕೆ ಸುಮ್ಕೆ ಪೋಸ್ ಕೊಡೋವಿ. ಅಯ್ಯ, ಅಬ್ಬಬ್ಬಬ್ಬಬ್ಬಬ್ಬಾ, ಗಂಡಿನ ಕಡೆಯವ್ರು ಬರ್ತಿದ್ದಾರೆ ಅಂತ ಕಮಲಿ ಮೇಡಮ್ ನೋಡಪ್ಪ ಫುಲ್ಲು ತಯಾರಿ ಮಾಡ್ಕೋತಿದ್ದಾರೆ. ಹಾಗೇನಿಲ್ಲ ಅಣ್ಣ, ನೀನು ನಾಚ್ಕೋತಿದ್ಯಾ? ಇಬ್ರದ್ದು ಕರೆಕ್ಟಾಗಿದೆ ಜೋಡಿ. ಅಲ್ಲ, ಈಗಲೇ ಹೀಗಾದ್ರೆ ಇನ್ನು ಹುಡುಗನ ಕಡೆಯವ್ರು ಬರ್ತಿದ್ದಾರೆ ಅಂತ ಗೊತ್ತಾದ್ರೆ ಅದು ಸರ್ಪ್ರೈಸ್. ಹೌದಪ್ಪ, ಇಡೀ ಊರಿಗೆ ಗೊತ್ತಂತೆ ನಿಮ್ಮ ಹುಡುಗಿ ಒಬ್ಳನ್ನ ಬಿಟ್ಟು. ಆಯ್ತಪ್ಪ, ಅರ್ಥ ಆಯ್ತು, ಹೋಗ್ತೀನಿ. ನಿಂಗಿ ಹಿಂಗ್ ನೋಡು. ಕೊಡಿಲಿ. ನಿಂಗಿ ರಿಷಿ ಸರ್ ಕಳಿಸ್ತಿದ್ಯಾ? ಓ ಕಮಲಿ, ನಿನ್ನ ಫೋಟೋ ನೋಡಿದ್ರೆ ರಿಷಿ ಸರ್ ಸ್ಯಾನೆ ಖುಷಿ ಪಡ್ತಾರೆ ಅಂತ. ಒಂದಕ್ಕಾದ್ರೂ ರಿಪ್ಲೈ ಮಾಡೋರ ನೋಡು. ಅವ್ರಿಗೆ ನಾನು ಮ್ಯಾಕಿರೋ ಕೋಪ ಇನ್ನೂ ಕಡಿಮೆ ಆಗಿಲ್ಲ. ಕಮಲಿ, ನಾಳೆವರೆಗೂ ಹೊಸಿ ಕಾಯವಿ, ಚಿಂತೆ ಮಾಡಬೇಡ. ಕಮಲಿ ಅವರೇ, ನೀವು ಏನೇ ಹಾಕ್ಕೊಂಡ್ರೂ ಚೆನ್ನಾಗೇ ಇರ್ತೀರ. ನನ್ನ ಇಂಪ್ರೆಸ್ ಮಾಡೋದಕ್ಕೆ ಎಕ್ಸ್ಟ್ರಾ ಎಫರ್ಟ್ಸ್ ಹಾಕೋದು ಬೇಡ.
ಅನಿಕಾ, ಅನಿಕಾ, ಎದರ್ಕಬೇಡ ಕಣವ, ನಾನೇ. ನೀವಿಲ್ಲೇನು ಮಾಡ್ತಿದ್ದೀರಾ? ಒಸಿ ನಿಂತವನೇ ಮಾತಾಡೋಣ ಅಂತ ಬಂದೆ. ನೆಮ್ಮದಿಯಾಗಿರಕ್ಕೆ ಬಿಡಲ್ವಾ ನೀವು? ಯಾಕೆ ಕಾಲಿಗೆ ಸುತ್ಕೊಂಡಿರೋ ಹಾವು ಥರ ಟಾರ್ಚರ್ ಕೊಡ್ತಿದ್ದೀರಾ? ನೋಡಿ, ನಿಮ್ಮ ಹತ್ರ ಮಾತಾಡೋಕ್ಕೆ ನನಗೇನಿಲ್ಲ. ಓಕೆ, ಸೊ ಪ್ಲೀಸ್. ಅನಿಕಾ, ನಿಮ್ಮ ಅವ್ವನ ತವ ನೀನು ಮಾತಾಡಿದ್ದನ್ನ ನಾನು ಕೇಳಿಸ್ಕೊಂಡೆ. ಪಾಪ ಊರ ಮೇಲೆ ಸಾನೆ ನೊಂದ್ಕೊಂಡವಳೆ. ನೋಡು, ನಿನಗೆ ಏಟೇ ಕೋಪ ಬಂದ್ರೂ ತಾಯ್ತವ ಹಂಗೆ ನಡ್ಕೊಂಡದ್ದು ಸರಿಯಲ್ಲ ಕಣವ. ಓ, ಅಡ್ವೈಸ್ ಕೊಡ್ತಿದ್ದೀರಾ? ನಿಮಗೂ ಒಂದು ಡಾಟರ್ ಇದ್ದಾಳೆ ಅಲ್ವಾ? ಅದನ್ನೆಲ್ಲ ಅವಳಿಗೆ ಹೋಗಿ ಹೇಳಿ. ನೋಡವ, ಕಮ್ಲಿ ಇದೆಲ್ಲನೂ ಕೇಳ್ಕೊಂಡೆ ಬೆಳೆದವಳೆ. ಪಾಪ ನಿನಗಿದೆಲ್ಲನೂ ಹೇಳೋಕ್ಕೆ ಯಾರೂ ಇರಲಿಲ್ಲ ಅಂತ ಕಾಣ್ತದೆ. ಹಲೋ, ಸ್ವಲ್ಪ ನೋಡ್ಕೊಂಡು ಮಾತಾಡಿ. ಮನೇಲಿ ಇದ್ದೀರಾ ಅನ್ನೋ ಕಾರಣಕ್ಕೆ ಅಧಿಕಾರ ತೋರ್ಸಕ್ಕೆ ಬರಬೇಡಿ. ಓಕೆ? ಛೇ, ಅಧಿಕಾರ ಅಲ್ಲ ಕಣವ. ನಾನು ಅವತ್ತು ಹೇಳಿದ್ದೀನಿ, ಇವತ್ತು ಅದನ್ನೇ ಹೇಳ್ತೀನಿ. ನೀನುವೇ ನನ್ನ ಮಗಳು ಕಣವ. ಆ ಅಕ್ಕರೆಯಿಂದ ಮಾತಾಡಕ್ಕೆ ಬಂದಿದ್ದೀನಿ. ಓ ಪ್ಲೀಸ್, ಈ ಮನೆಯವ್ರ ಮೆಲೋ ಡ್ರಾಮಾನೇ ನನ್ನಿಂದ ತಡೆಯೋಕ್ಕಾಗ್ತಿಲ್ಲ. ಇನ್ನು ನಿಮ್ಮ ಹಳ್ಳಿ ಬೀದಿ ನಾಟಕನ ನಿಮ್ಮ ಊರಲ್ಲೇ ಇಟ್ಕೊಳ್ಳಿ. ನನ್ನ ಹತ್ರ ಹೇಳಕ್ಕೆ ಬರಬೇಡಿ. ನಾಳೆ ರಿಸಿಯಪ್ಪನವ್ರ ಮನೆಯವರೆಲ್ಲರೂ ನಮ್ಮ ಮನೆಗೆ ಬರ್ತಾವ್ರೆ. ಅದರಿಂದ ನಿನಗೆ ಬೇಸರ ಆಗೈತೆ ಅಂತ ಗೊತ್ತಾಯ್ತು. ನಾನು ಅದಕ್ಕೊಂದು ಉಪಾಯ ತಂದಿದ್ದೀನಿ ಕಣವ. ವಾಟ್ಸ್ ದ್ಯಾಟ್? ಏನದು? ನಿಮ್ಮ ಅಪ್ಪ ಏನು ಗೆಳೆಯರೊಬ್ರು ಅವರೇ. ನಾಳೆಗೆ ಅವನ ದೇವಸ್ಥಾನಕ್ಕೆ ಬರೋಕೆ ಹೇಳಿವ್ನಿ. ಈಗಿನ ಕಾಲದ ಮಕ್ಕಳು ಏಕಾಂತ ಬಯಸ್ತೀರಿ. ಸಾನೆ ಒಳ್ಳೆ ಹುಡುಗನಂತೆ. ಒಂದ್ಸಲ ಅವನ್ನ ಭೇಟಿ ಮಾಡಿ ನೋಡುಮ. ನಿನಗೆ ಒಪ್ಪಿಗೆ ಆದರೆ ಮುಂದಿನ ಮಾತುಕತೆ. ಶಟ್ ಅಪ್! ಏನ್ ಬ್ರೋಕರ್ ಕೆಲಸ ಮಾಡ್ತಿದ್ದೀರಾ? ಮೈಂಡ್ ಯೋರ್ ಬಿಸ್ನೆಸ್. ಆ ಒಳ್ಳೆ ಹುಡುಗನಿಗೆ ಬೇಕಾದ್ರೆ ನಿಮ್ಮ ಮಗಳನ್ನ ಕೊಟ್ಟು ಮದ್ವೆ ಮಾಡಿ. ಓಕೆ? ಈಗೇನು ಮತ್ತೆ ನಿಂದು ಊಟ ನನಗೆ ಬೇಡ, ತಗೊಂಡು ಹೋಗು. ಅತ್ತೆ, ಒಂದು ಸ್ವಲ್ಪನಾದರೂ ಊಟ ಮಾಡಿ. ನನಗೆ ಬೇಡ ಅಂತ ಹೇಳಿದ್ನಲ್ಲ. ನನಗೆ ಬೇಕಿದ್ರೆ ನಾನೇ ಬಂದು ಊಟ ಮಾಡ್ತಿದ್ದೆ. ಆಗ್ಲೇ ಗಂಡನ ಜೊತೆ ಬಂದು ಉಪದೇಶ ಮಾಡಿ ಸಾಕಾಗಿಲ್ವಾ ನಿನಗೆ? ಅತ್ತೆ, ಹಾಗೆಲ್ಲ ಮಾತಾಡಬೇಡಿ. ನಾವು ನಿಮಗೆ ನೋವು ಕೊಡಬೇಕು ಅಂತ ಬರಲಿಲ್ಲ. ನೀವು ಹೀಗೆ ಒಬ್ಬರೇ ಕೂತಿರೋದು ನೋಡಿದ್ರೆ ಎಲ್ರಿಗೂ ಬೇಜಾರಾಗುತ್ತೆ. ತಗೊಳ್ಳಿ ಅತ್ತೆ, ಮೊದಲು ಊಟ ಮಾಡಿ. ಅನ್ನದ ಮೇಲೆ ಮುನ್ಸ್ಕೋಬೇಡಿ. ಅದು ಅಲ್ಲದೆ ನೀವು ಊಟ ಮಾಡಿಲ್ಲ ಅನ್ನೋದು ರಿಷಿಗೇನಾದ್ರು ಗೊತ್ತಾದರೆ ಅವನು ತುಂಬ ಬೇಜಾರು ಮಾಡ್ಕೋತಾನೆ.
ಗೊತ್ತಾಯ್ತಲ್ಲ, ಹೋಗು. ಹೇಳಿದ್ ಕೇಳಿಸ್ಲಿಲ್ವಾ? ಎಲ್ಲಾನು ನಿನಗೆ ಎರಡೆರಡು ಸಲ ಹೇಳ್ಬೇಕಾ? ಅತ್ತೆ, ನಾ ಇದುವರೆಗೂ ನಿಮ್ಮ ಹತ್ರ ಏನೂ ಕೇಳ್ಕೊಂಡಿಲ್ಲ. ನೀವು ಕೋಪ ಮಾಡ್ಕೊಂಡ್ರೂ ಪರವಾಗಿಲ್ಲ. ನಾಳೆ ಒಂದಿನ ನಮ್ಮ ಜೊತೆ ಇನ್ನೆಷ್ಟು ಸಲ ನಿಮ್ಗೆಲ್ರಿಗೂ ಹೇಳ್ಬೇಕು ನಾನು? ನನ್ನ ಮಗ ಅವಳನ್ನ ಮದುವೆ ಆಗೋದು ನನಗೊಂಚೂರು ಇಷ್ಟ ಇಲ್ಲ.